ಇನ್ನು ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ಅಂತ ಮಾಹಿತಿ ಗೊತ್ತಿರುವಂಥದ್ದು ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗುತ್ತೆ. ಹಾಗಾದರೆ ಏನಾಯಿತು ಅವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ರಾಧಿಕಾ ಕುಮಾರಸ್ವಾಮಿ ಅವರ ಬಗ್ಗೆ ಬಂದಿರೋಂಥ ಅತಿ ದೊಡ್ಡದಾದಂಥ ಆಘಾತಕಾರಿಯಾದ ಸುದ್ದಿ ಈಗ ಬರ್ತಿರೋಂಥದ್ದು. ಹೌದು, ಅದೇನಪ್ಪ ಅಂತ ನೋಡ್ತಾ ಬಂದರೆ ಈಗ ಸದ್ಯ ರಾಧಿಕಾ ಕುಮಾರಸ್ವಾಮಿ ಅವರ ಬಗ್ಗೆ ಬಂದಿರೋಂಥ ಸ್ಥಿತಿ ಗಂಭೀರವಾದಂಥ ವಿಚಾರ ಅಂತಲೇ ಇದರಲ್ಲಿ ಪ್ರಸ್ತಾಪ ಮಾಡಬೇಕಾದ ವಿಚಾರ. ಏಕೆಂತಂದರೆ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಅಂತ ಇವರು ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿಂದ ಫ್ಲೈಟ್ ಹತ್ತಿಕೊಂಡು ಬಂದಿದ್ದ ಚೆನ್ನಮ್ಮ ಅವ್ರನ್ನ ನೋಡಿದಂಥ ತಕ್ಷಣ ತುಂಬಾ ಬಿಕ್ಕಿ ಕಣ್ಣೀರು ಹಾಕುತ್ತಾ ಅಲ್ಲೇ ಕುಸ್ತು ಬಿದ್ದಿರುವಂಥದ್ದು. ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಕೂಡ ಈಗ ಕೊಟ್ಟಿರುವಂಥದ್ದು. ಯಾಕೆಂದರೆ ರಾಧಿಕಾ ಕುಮಾರಸ್ವಾಮಿ ಮತ್ತು ಚೆನ್ನಮ್ಮ ಅವರ ನಡುವೆ ದೇವೇಗೌಡರ ಪತ್ನಿಯವರ ನಡುವೆ ಸಾಕಷ್ಟು ಒಳ್ಳೆಯ ಉತ್ತಮವಾದ ಒಡನಾಟವನ್ನು ಹೊಂದಿದ್ರು. ರಾಧಿಕಾ ಕುಮಾರಸ್ವಾಮಿ ಯಾವಾಗಲೇ ಕಷ್ಟಗಳು ಅನಿಸಿದ್ರು ಕೂಡ ನೋವಾಗಿ ನಲಿವಾಗಿ ಎಲ್ಲದನ್ನು ಕೂಡ ಚೆನ್ನಮ್ಮ ಅವರ ಬಳಿ ಹೇಳ್ಕೊಳ್ತಿದ್ರಂತೆ. ಹಾಗಾಗಿ ಅವನ್ನೆಲ್ಲ ನೆನೆಸಿಕೊಂಡು ತುಂಬಾ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ. ಆಗ ಆ ಕ್ಷಣದಲ್ಲಿ ಯಾರೋ ಕುಸ್ತು ಕೂಡ ಬಿದ್ದಿರುವಂಥದ್ದು. ನಿಜಕ್ಕೂ ಘಟನೆ ಒಂದು ರೀತಿ ಅವ್ರಿಗೆ ತುಂಬಾ ನೋವು ಆಗಿರುವಂಥದ್ದು. ಮತ್ತು ಚೆನ್ನಮ್ಮ ಅವರು ಇಲ್ಲ ಅನ್ನೋದನ್ನು ಕೂಡ ಅವರು ಊಹಿಸಲು ಕೂಡ ಸಾಧ್ಯವಾಗದೆ ತುಂಬಾ ಕಣ್ಣೀರು ಆಗ್ತಿರೋದು. ಹೀಗಾಗಿ ರಾಧಿಕಾ ಕುಮಾರಸ್ವಾಮಿ ತುಂಬಾ ಕಂಬನಿ ಮಿಡಿದಿದ್ದಾರೆ ಅಂತ ಹೇಳ್ಬೋದು. ಏನೇ ಇರಲಿ, ಚೆನ್ನಮ್ಮರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ